ನಮಸ್ಕಾರ ದೋಸ್ತರ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಮಂದರಗಿರಿ ನೋಡ್ಕೊಂಡು ಬಂದ್ವಿ. ಬೆಂಗಳೂರಿಂದ ಒಂದು 60-70 ಕಿಲೋಮೀಟರ್ಸಲ್ಲಿರೋ ಮಂದರಗಿರಿನ. ಸೊ ಇವಾಗ ನಾವು ಹೋಗ್ತಾ ಇರೋದು ನಿಜಗಲ್ ಸಿದ್ಧರ ಬೆಟ್ಟ ಅಂತ ಹೇಳಿ. ಈ ಒಂದು ನಿಜಗಲ್ ಸಿದ್ಧರ ಬೆಟ್ಟ ಬಂದು ವೆರಿ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸು. ಇದು ಬಂದು ಬೆಂಗಳೂರಿಂದ ಜಸ್ಟ್ 50-60 ಕಿಲೋಮೀಟರ್ಸ್ ದೂರದಲ್ಲಿರೋದು. ನೆಲಮಂಗಲ ಟೋಲಿಂದ ಬರೀ ಜಸ್ಟ್ 25 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಿಂದಿನ ವಿಡಿಯೋದಲ್ಲಿ ನೀವು ಮಂದರಗಿರಿ ವಿಡಿಯೋ ನೋಡಿದರೆ ಅದೇ ಒಂದು ರೋಡಲ್ಲೇ ನಾವು ಇವಾಗ ಹೋಗ್ತಾ ಇರೋದು. ಸೊ ಸದ್ಯಕ್ಕೆ ನಾನು ಬಂದು ಈ ಬೆಂಗಳೂರು ನೆಲಮಂಗಲ ಬ್ರಿಡ್ಜ್ ಏನಿದೆ ಅಲ್ವಾ, ಟೋಲ್ಗೆ ಹೋಗೋ ದಾರಿಯಲ್ಲಿ ಇದ್ದೀನಿ ನಾನು. ಸೊ ಲೆಟ್ಸ್ ಗೋ, ಹೋಗಿ ಒಂದು ಲೆಸ್ ಎಕ್ಸ್ಪ್ಲೋರ್ಡ್ ಜಾಗ ಹೇಗಿದೆ ಅಂತ ನೋಡೋಣ. Sound like clown. Bad boy sound, I'm missing him run the town. ಸೊ ಗೈಸ್, ನಾವು ನೆಲಮಂಗಲ ಟೋಲ್ ದಾಟ್ತಾ ಇದ್ದೀವಿ ಈಗ. ಇಲ್ಲಿಂದ ಈ ಒಂದು ಜಾಗ ಬರೀ 25 ಕಿಲೋಮೀಟರು, 25 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ಹೋಗೋಣ. ಇನ್ನೂ ಒಂದು ಅರ್ಧ ಅವರಲ್ಲಿ ರೀಚ್ ಆಗಿಬಿಡ್ತೀವಂತ ಅನಿಸುತ್ತೆ. ಅರ್ಧ ಅವರು ಇಲ್ಲ 45 ನಿಮಿಷದಲ್ಲಿ. ಸೊ ಗೈಸ್, ನಾವು ಆಲ್ಮೋಸ್ಟ್ ಜಾಗನ ರೀಚ್ ಆಗಿದ್ದೀವಿ. ಇಲ್ಲಿಂದ ಜಸ್ಟ್ 1.8 ಕಿಲೋಮೀಟರ್ಸ್ ಇದೆ. ಸೊ ದೊಬ್ಬಾಸ್ಪೇಟೆಯಿಂದ ಇದೊಂದು 7-8 ಕಿಲೋಮೀಟ್ರ್ ಆಗುತ್ತೆ. ದೊಬ್ಬಾಸ್ಪೇಟೆಯಿಂದ ಒಂದು 6 ಕಿಲೋಮೀಟ್ರಲ್ಲಿ ಈ ಒಂದು ಲೆಫ್ಟ್ ತೊಗೊಳ್ಬೇಕಾಗುತ್ತೆ. ಅದಕ್ಕೆ ಲ್ಯಾಂಡ್ ಮಾರ್ಕ್ ಬಂದು ಈ ಒಂದು HP ಪೆಟ್ರೋಲ್ ಬಂಕು ಮತ್ತು ಈ ಕೆಫೆ ಕಾಫಿ ಡೇ. ನೀವೇನಾದರೂ ಕಾರಲ್ಲಿ ಬಂದಿದ್ದರೆ ಕಾರು ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ವಾಕ್ ಮಾಡ್ಕೊಂಡು ಹೋಗಿ ನಡ್ಕೊಂಡು. ಸೊ ಹೋಗೋಣ, ನೋಡೋಣ ಹೇಗಿದೆ ಜಾಗ ಅಂತ. ಇಲ್ಲಿ ಒಂದು ಅಂಡರ್ ಪಾಸ್ ಇದೆ. ಸೊ ಆದರೆ ಇಲ್ಲಿ ನೀರು ತುಂಬ್ಕೊಂಬಿಟ್ಟಿದೆ. ಸೊ ಈ ಒಂದು ಅಂಡರ್ ಪಾಸಲ್ಲಿ ಹೋಗ್ಬೋದಾ ಅಂತ ಗೊತ್ತಿಲ್ಲ. ಸೊ ನಾವು ಇಲ್ಲಿ ಕೇಳೋಣ ಇರಿ. ಸರ್ ನಿಜಗಲ್ ಸಿದ್ಧರ ಬೆಟ್ಟ ಇದೇನಾ? ಹೇಗೆ ಪಾರ್ಕ್ ಎಲ್ಲಿ ಮಾಡೋದು ಸರ್? ಹಿಂಗೆ ಹೋಗ್ಬೋದಾ? ಪಾರ್ಕಿಂಗ್ ಇದೆನಾ? ಇನ್ನು ನೀವು 1 ಕಿಲೋಮೀಟರ್ವರೆಗೂ ಹೋಗ್ಬೋದು. 1 ಕಿಲೋಮೀಟರ್ವರೆಗೂ ಹೋಗ್ಬೋದು. ಪಾರ್ಕ್ ಮಾಡಿ ಮೇಲೆ ಹೋಗ್ಬೋದು. ಓಕೆ, ಹಾಂ ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಹೋಗ್ಬೋದಂತೆ ಇದೇ ದಾರಿಯಲ್ಲಿ. ಸೊ ಹೋಗೋಣ. ಓಕೆ, ಈ ಜನರೆಲ್ಲ ಹೋಗಿ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಓಕೆ, ಇದು ಕಾಲಿಫ್ಲವರ್, ಕ್ಯಾಬೇಜ್ ಅನಿಸುತ್ತೆ. ಆ ಸ್ಮೆಲ್ ಹಂಗೆ ಬರ್ತಾ ಇದೆ. ಕ್ಯಾಬೇಜ್ ಬೆಳೆಯೋದು, ಕ್ಯಾಬೇಜ್ ಸ್ಮೆಲ್. ಸೊ ಇಲ್ಲೆಲ್ಲರೂ ಬರ್ತಾ ಇದ್ದಾರೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು. ಬೆಳಗ್ಗೆ ಹೋದವ್ರು ಅನಿಸುತ್ತೆ ಇವರೆಲ್ಲ. ಇಲ್ಲಿ ಪಾರ್ಕ್ ಮಾಡೋದು ಸೇಫಾ ಅಂತ ಗೊತ್ತಿಲ್ಲ. ಸೊ ನಾನು ಹೋಗಿ ಹೈವೇಯಲ್ಲಿರೋ ಟೀ ಅಂಗಡಿ ಹತ್ರನೇ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ. ಸುಮ್ಮನೆ ಸೇಫ್ ಅನ್ನಿಸ್ತಾ ಇಲ್ಲ. ಇಲ್ಲಿ ರಾಯಲ್ ಟೀ ಇಂಡಿಯಾ ಅಂತ ಇದೆ, ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಟೀ ಕುಡಿದು ಪಾರ್ಕ್ ಮಾಡಿಬಿಟ್ಟು ಹೋಗ್ತೀನಿ. ಸೊ ಗೈಸ್, ರಾಯಲ್ ಇಂಡಿಯಾ ಟೀ ಶಾಪ್ ಹತ್ರ ನಾನು ಗಾಡಿ ಪಾರ್ಕ್ ಮಾಡಿ ಇವಾಗ ನಿಜಗಲ್ ಸಿದ್ಧರ ಬೆಟ್ಟ ಎಂಟ್ರಿ ಪಾಯಿಂಟ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಒಂದು 500 ಮೀಟರ್ಸ್ ಆಗುತ್ತೆ ನಾವು ನಡ್ಕೊಂಡು ಹೋಗೋಕ್ಕೆ.
ಸೊ ಇಲ್ಲಿ ಒಳಗೆ ನೀವು ಏನೋ ನಡ್ಕೊಂಡು ಹೋಗಬೇಕಾದ್ರೆ ಆ ಬೇಸ್ ಇದೇನೋ ಒಂದು ಅಂಡರ್ ಪಾಸ್ ಇದೆ ಅಲ್ಲ, ಅಲ್ಲಿ ನೀರು ತುಂಬಿಕೊಂಡಿದೆ. ಸೊ ಅದರಿಂದ ನೀವು ಸೈಡಲ್ಲಿ ಆ ರೈಲ್ವೆ ಪಟ್ರಿ ಕಡೆ ಮೇಲೆ ನಡ್ಕೊಂಡು ಹತ್ಕೊಂಡು ಹೋಗೋಕ್ಕೆ ದಾರಿ ಇದೆ. ಸೊ ಆ ಕಡೆಯಿಂದ ನೀವು ನಡ್ಕೊಂಡು ಹೋಗಬೇಕಾಗುತ್ತೆ. ಈ ಅಂಡರ್ ಪಾಸ್ ಬಂದು ಪೂರ್ತಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಇಲ್ಲಿ ನಮಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಆದ್ದರಿಂದ ಈ ಕಡೆ ಒಂದು ದಾರಿ ಇದೆ, ಈ ಕಡೆಯಿಂದ ಹತ್ಕೊಂಡು ಹೋಗ್ಬೋದು ರೈಲ್ವೆ ಪಟ್ರಿ ಮೇಲೆ. ನೋಡಿ ಸ್ಟೆಪ್ಸ್ ಥರನೇ ಮಾಡಿಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು ನಾವು. ಸೊ ಈ ರೈಲ್ವೆ ಪಟ್ರಿ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆಲ್ಲ ಹುಷಾರು, ಟ್ರೈನ್ ಬರ್ತಾ ಇದ್ದಾನೆ ಅಂತ ನೋಡ್ಕೊಂಡು ಹೋಗಿ. ಸೊ ಇಲ್ಲಿಂದ ಮತ್ತೆ ಇಳಿಬೇಕು ತೆಳಗೆ. ಸೊ ಕಾಲು ಜಾರುತ್ತೆ, ಹುಷಾರಾಗಿ ಇಳ್ಕೊಂಡು ಹೋಗಿ. ಇವಾಗ 1 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ನಾನು, ಇನ್ನು ಹೋಗ್ತಾ ಇದ್ದೀನಿ. ಸೊ ಅಂದರೆ ಇಲ್ಲಿ ಈ ಒಂದು ಆಫ್ ರೋಡ್ ದಾರಿಯಲ್ಲಿ ಬರಬೇಕಾಗುತ್ತೆ ನಾವು. ಇಲ್ಲಿ ಮುಂದೆ ಅಲ್ಲಿ ತನಕ ಆಫ್ ರೋಡಲ್ಲಿ ಬಂದು ಗಾಡಿ ನಿಲ್ಲಿಸ್ಬೋದು, ಆದರೆ ಅದು ತುಂಬ ಎಕ್ಸ್ಪರ್ಟ್ ಆಗಿರೋ ಆಫ್ ರೋಡರ್ ಮಾತ್ರ ಮಾಡೋಕ್ಕಾಗೋ ಒಂದು ಆಫ್ ರೋಡಿಂಗ್ ಇದು. ಯಾಕಂದರೆ ತುಂಬ ಸ್ಟೀಪ್ ಆಗಿದೆ ಮೇಲೆ. ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯಾರಾದರೂ ತುಂಬ ಎಕ್ಸ್ಪರ್ಟ್ ಇದ್ದರೆ ಮಾತ್ರ ಈ ಥರ ಆಫ್ ರೋಡೆಲ್ಲ ಮಾಡೋಕ್ಕಾಗೋದು. ಇಲ್ಲದೇ ಇದ್ದರೆ ಅಲ್ಲಿ ಗಾಡಿನ ಬಿಟ್ಬಿಟ್ಟು ಇಲ್ಲಿಗೆ ನಾವು ನಡ್ಕೊಂಡು ಬರಬೇಕಾಗುತ್ತೆ. ಸೊ ಹೋಗೋಣ, ಇನ್ನು ಮುಂದೆ ಹೋಗ್ತಾ ಇದೆ, ಹೋಗಿ ನೋಡೋಣ ಹೇಗಿದೆ ಅಂತ. ಮೇಲೆ ಹತ್ತಬೇಕಾದ್ರೆ ಒಳ್ಳೆ ದೊಡ್ಡ ದೊಡ್ಡ ಬಂಡೆಗಳು ನಮಗೆ ನೋಡೋಕ್ಕೆ ಸಿಗುತ್ತೆ ನೋಡಿ. ಒಂದೂವರೆ ಕಿಲೋಮೀಟ್ರ್ ಆಯ್ತು ಅನಿಸುತ್ತೆ. ಇನ್ನು ಹೋಗ್ತಾನೇ ಇದ್ದೀನಿ. ಫೈನಲಿ ಒಂದು ಎಂಟ್ರೆನ್ಸ್ ಪಾಯಿಂಟ್ ಥರ ಸಿಕ್ಕಿದೆ ಇಲ್ಲಿ. ಮೇ ಬಿ ಹನುಮಾನ್ ದೇವ್ರ ಗುಡಿ ಇದೆ ಅನಿಸುತ್ತೆ ಇಲ್ಲಿ. ಈಗ ಓಕೆ, ಹೌದು, ಇಲ್ಲೊಂದು ಗುಡಿ ಇದೆ ಹನುಮಾನ್ ದೇವ್ರದ್ದು. ವೀರಾಂಜನೇಯ ಟೆಂಪಲ್. ಹಾಗೆ ಮುಂದೆ ನಾವು ಹತ್ತಾ ಹೋದರೆ ನಮಗೆ ಸ್ಟೇರ್ಸ್ ಕಾಣಿಸುತ್ತೆ, ಅಂದರೆ ಸ್ಟೆಪ್ಸ್ಗಳು ಮಾಡಿರ್ತಾರೆ ಬಂಡೆಯಲ್ಲೇ ಕೊರೆದು. ಸೊ ಇಲ್ಲಿ ನಿಮಗೆ ಈ ಒಂದು ರೈಲಿಂಗ್ ಕೂಡ ಸಿಗುತ್ತೆ ಸಪೋರ್ಟ್ಗೆ ಹಿಡ್ಕೊಂಡು ಹೋಗೋಕ್ಕೆ. ಆದರೆ ಸ್ವಲ್ಪ ಶೇಕ್ ಆಗ್ತದೆ ಇದು. ಸೊ ನೀವು ಹುಷಾರಾಗಿ ಏರ್ಕೊಂಡು ಹೋಗಿ. ಬಟ್ ಏನೂ ಇಲ್ಲದೆ ಇರೋದಕ್ಕಿಂತ ಏನೋ ಇರೋದು ಬೆಟರ್ ಅಲ್ವಾ.
ಆಲ್ಮೋಸ್ಟ್ ಬೆಟ್ಟದ ತುದಿ ಹತ್ರ ನಾವು ಬಂದಿದ್ದೀವಿ. ಇನ್ನೂ ಸ್ವಲ್ಪ ಮೇಲೆ ಹತ್ಕೊಂಡು ಹೋದರೆ ನಮಗೆ ಈ ಬೆಟ್ಟದ ತುದಿ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಕೊಂಕಲಲ್ಲಿ ಮಕ್ಕಳನ್ನ ಇಟ್ಕೊಂಡು ಈ ಲೇಡೀಸ್ ಎಲ್ಲ ಹತ್ತಿದ್ದಾರೆ. ಸೊ ನೀವೇನಾದರೂ ನಿಮ್ಮ ಫ್ಯಾಮ್ಲಿ ಮತ್ತು ಅಥವಾ ಫ್ರೆಂಡ್ಸ್ನ ಕರ್ಕೊಂಡು ಬಂದರೆ ನೀವು ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಸೊ ಅಲ್ಲಿ ಮುಂದೆ ನೋಡಿದ್ರೆ ನೋಡಿ, ಒಬ್ಬರು ವಯಸ್ಸಾದವರು ಕೂಡ ಮೆತ್ತಗೆ ಹಿಡಿತಾ ಇದ್ದಾರೆ. ಸೊ ಇಟ್ಸ್ ಅ ಈಸಿ ಟ್ರೆಕ್. So guys, I've finally reached the top. So here is the view. So you'll get a nice panoramic view from the top. You'll find that, I think that's ಶಿವಗಂಗೆ. ಸೊ ಈ ಬೆಟ್ಟದ ತುದಿಯಲ್ಲಿ ನಮಗೆ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿ ಸಿಗುತ್ತೆ. ಇತಿಹಾಸದ ಪ್ರಕಾರ ಇಲ್ಲಿ ಪವಾಡ ಪುರುಷರಾದ ಶ್ರೀ ಸಿದ್ದೇಶ್ವರ ಸ್ವಾಮಿಯವರು ನೆಲೆಸಿದ್ರಂತೆ. ಇವರ ಪವಾಡ ಶಕ್ತಿಗಳಿಂದ ಜನಗಳ ಕಾಯಿಲೆಯನ್ನು ಸರಿ ಮಾಡ್ತಿದ್ರಂತೆ. ಸೊ ಗೈಸ್, ಈ ಒಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲ ಇಲ್ಲಿ ಟಾಪಲ್ಲಿ, ಸೊ ಇದೇ ಎಂಡು. ಇದ್ರ ಸುತ್ತಲೂ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ನನಗಾದರೆ ಟೈಮ್ ಇಲ್ಲ, ಈಗ 4:15 ಆಗಿಬಿಟ್ಟಿದೆ ಆಲ್ರೆಡಿ ಸಂಜೆ. ಸೊ ಇನ್ನು ನಾನು ಕತ್ಲು ಹರಿಯೋದೊಳಗೆ ತೆಳಗೆ ಹೋಗಬೇಕು. ಡಾರ್ಕ್ ಆಗ್ತಾ ಇರಬೇಕಾದ್ರೆ ಇಲ್ಲಿದ್ದರೆ ಸೇಫ್ ಅಲ್ಲ ಯಾರಿಗೂ. ಸೊ ನೀವೇನಾದರೂ ಬಂದರೂ ಕೂಡ ಇಲ್ಲಿ ಟಾಪಲ್ಲಿ ಕತ್ಲಾಗೋ ತನಕ ಇರಬೇಡಿ. ಕತ್ಲಾಗೋಕ್ಕಿಂತ ಮುಂಚೆನೇ ಇಳ್ಕೊಂಡು ಹೋಗಿಬಿಡಿ. ಯಾಕಂದರೆ ಸ್ವಲ್ಪ ದಾರಿನೂ ಅಲ್ಲಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ, ತೆಳಗೆ ಅಲ್ಲಿ ನಿಮಗೆ ಆ ಪಾಂಡ್ ಕಾಣಿಸ್ತಾ ಇದೆ ಅಲ್ಲ, ಒಂದು ಕೆರೆ ಥರ ಚಿಕ್ಕದು, ಅದ್ರ ಪಕ್ಕದಲ್ಲಿ ದರ್ಗಾ ಇದೆ. ಆ ದರ್ಗಾನ ನೋಡಿಕೊಂಡು ಮತ್ತೆ ಹೆಂಗೆ ಬಂದೋ ಅದೇ ರೂಟಲ್ಲಿ, ಅಲ್ಲಿ ಹನುಮಾನ್ ಟೆಂಪಲ್ ಇರೋದು, ಸೊ ಅದೇ ರೂಟಲ್ಲಿ ನಾನು ಇಳ್ಕೊಂಡು ತೆಳಗೆ ಹೋಗ್ಬಿಡ್ತೀನಿ. ಸೊ ಟೈಮ್ ಏನಾದರೂ ಇದ್ದರೆ ಮತ್ತೆ ವಾಪಸ್ಸು ಆ ಕಡೆ, ಅಂದರೆ ಅಲ್ಲಿ ನೀವು ನೋಡ್ಬೋದು ಪಾರ್ಕಿಂಗು, ತುಂಬ ಗಾಡಿಗಳನ್ನ ಪಾರ್ಕ್ ಮಾಡಿದ್ದಾರೆ, ಆಟೋ ಕಾರು ಎಲ್ಲನೂ. ಸೊ ಅಲ್ಲಿ ಹೋಗಿ ನಾನು ಸನ್ಸೆಟ್ ನೋಡೋದಕ್ಕೆ ಪ್ರಯತ್ನ ಪಡ್ತೀನಿ, ಸಪೋಸ್ ಟೈಮ್ ಇದ್ದರೆ. ಇಲ್ಲದಿದ್ದರೆ ಇಳ್ಕೊಂಡು ತೆಳಗೆ ಮನೆ ಕಡೆ ಹೋಗ್ತಾ ಇರ್ತೀನಿ. ತೆಳಗಿಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇಳಿಬೇಕಾಗುತ್ತೆ. ಯಾಕಂದರೆ ಈ ಸ್ಟೆಪ್ಸಿನ ಸೈಜ್ಗಳು ಬಂದು ಸ್ವಲ್ಪ ಚಿಕ್ಕದಾಗಿದೆ. ಆ್ಯಂಡ್ ಮೋರೋವರ್ ನನ್ನ ಕಾಲುಗಳು ಕೂಡ ಸ್ವಲ್ಪ ದೊಡ್ಡದೆ. ಸೊ ತೆಳಗಿಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿಳಿರಿ. ಮೇಲೆ ಬರಬೇಕಾದ್ರೆ ಗೊತ್ತಾಗೋದಿಲ್ಲ, ಆದರೆ ತೆಳಗಿಳಿಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಗೈಸ್, ಬರಬೇಕಾದ್ರೆ ನಾನು ಈ ಒಂದು ಜಾಗದಿಂದನೇ ಬಂದೆ. ಇಲ್ಲಿ ಆ ಒಂದು ಆರೆಂಜ್ ಕಲರ್ ಸ್ಟೆಪ್ಸ್ ಕಾಣಿಸ್ತಾ ಇದೆಯಲ್ಲ, ಅದೇ ಹನುಮಾನ್ ದೇವ್ರ ಗುಡಿ ಇರೋದಲ್ಲಿ. ಸೊ ಬಂದು ಈ ಕಡೆ ಹಾಗೆ ಹೋದೆ ಮೇಲೆ ಏರ್ಕೊಂಡು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ನೀವು ಈ ಒಂದು ಏನೋ ಜಾಗದಿಂದ ಬಂದರೆ ಈ ಕಡೆ ಹೋಗಬೇಕಾಗುತ್ತೆ. ಈ ಮರದ ಕಡೆಯಿಂದ ರೈಟ್ ಸೈಡು ಸ್ಟ್ರೈಟ್ ಮೇಲೆ. ನೀವು ಸಪೋಸ್ ಮಸ್ಜಿದಿಗೆ ಹೋಗಬೇಕು ಆ ಕಡೆಯಿಂದ ಬರಬೇಕಾದ್ರೆ ಅಂದರೆ ಲೆಫ್ಟ್ ತೊಗೊಂಡು ಮಸ್ಜಿದ್ಗೆ ಹೋಗಿಬಿಟ್ಟು ಅದಾದಮೇಲೆ ಮತ್ತೆ ನೀವು ಟಾಪ್ಗೆ ಹೋಗಿ ಮತ್ತೆ ತೆಳಗಿಳಿದು ಅದೇ ದಾರಿಯಿಂದ ವಾಪಸ್ ಹೋಗ್ಬೋದು. ಸೊ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ದಾರಿನೇ ಚೂಸ್ ಮಾಡಿ. ಸಪೋಸ್ ಇಲ್ಲ ನನಗೆ ಕಷ್ಟ ಆಗುತ್ತೆ ಹತ್ತಕ್ಕೆ ಅಂದರೆ ನೀವು ಈ ಮಸ್ಜಿದಿ ದಾರಿನ ಕಡೆಯಿಂದ ಬರ್ಬೋದು. ಈ ಮಸ್ಜಿದ್ ಇರೋ ದಾರಿ ಸ್ವಲ್ಪ ಈಸಿ ಅಂತ ಕಾಣಿಸುತ್ತೆ. ಮತ್ತು ಇನ್ನೊಂದೇನೆಂದರೆ 4 ವೀಲರಲ್ಲಿ ತನಕ ಬರುತ್ತೆ. 4 ವೀಲರು 2 ವೀಲರ್ ಎಲ್ಲನೂ ಸೆಕ್ಯೂರ್ ಪಾರ್ಕಿಂಗ್ ಸ್ಪಾಟ್ ಇದೆ. ಸೊ ಆದರೆ ಆ ಒಂದು ಜಾಗ ಬಂದು ನನಗೆ ಗೂಗಲ್ ಮ್ಯಾಪ್ಸಲ್ಲಿ ನೋಡಬೇಕಾದ್ರೆ ಸಿಕ್ಕಿಲ್ಲ. ಸೊ ನನಗೇನಾದರೂ ಸಿಕ್ತಂದರೆ ಆ ಜಾಗ ಗೂಗಲ್ ಮ್ಯಾಪ್ಸಲ್ಲಿ ಇವಾಗ ಹೋಗಿ ಸರ್ಚ್ ಮಾಡ್ತೀನಿ. ನಾನು ಮನೆಗೆ ಹೋದಾಗ ಸಿಕ್ಕರೆ ನಾನು ಆ ಒಂದು ಮ್ಯಾಪ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ಒಂದು ಮ್ಯಾಪ್ಸ್ನ ನೀವು ಫಾಲೋ ಮಾಡಿಕೊಂಡು ಬರ್ಬೋದು. ಇಲ್ಲದಿದ್ದರೆ ನೋಡಿ, ನಾನು ಆ ಟೀ ಶಾಪ್ ಹತ್ರ ಇಟ್ಟಿದ್ದೀನಿ ನನ್ನ ಗಾಡಿನ. ಅಲ್ಲಿ ಟಾಪ್ ಬಾಕ್ಸು ಗಾಡಿನೂ ಇದೆ. ಅಲ್ಲಿ ಟಾಪ್ ಬಾಕ್ಸಲ್ಲಿ ಜಾಕೆಟು ಅದಿದಂತ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಎಲ್ಲ ಇಟ್ಬಿಟ್ಟಿದ್ದೀನಿ ಅಲ್ಲಿ. ಸೊ ಅದೇ ಒಂದು ಕಡೆ ನನಗೆ ಚಿಂತೆ ಆಗಿಬಿಟ್ಟಿದೆ ಮೈಂಡಲ್ಲಿ. ಸೊ ಸೆಕ್ಯೂರ್ ಆಗಿರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನೀವು ಈ ಕಡೆಯಿಂದ ಬಂದರೆ ನಿಮಗೆ ಇನ್ನೂ ಬೆಟರ್ ಅನಿಸುತ್ತೆ. ಸೊ ಕಾರಲ್ಲಿ ಏನಾದರೂ ಬಂದರೆ ನಾಟ್ ಎನ್ ಇಶ್ಯೂ. ಆ ಟೀ ಶಾಪ್ ಹತ್ರ ಆರಾಮಾಗಿ ಕಾರ್ ಇಟ್ಬಿಟ್ಟು ನೀವು ಟ್ರೆಕ್ ಮಾಡ್ಕೊಂಡು ಬರ್ಬೋದು. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೆ ಆ ಜಾಗದಿಂದ ಬನ್ನಿ. ಇಲ್ಲ ನಂಗೆ ಟ್ರೆಕ್ಕಿಂಗ್ ಅಷ್ಟು ಮಾಡೋಕ್ಕಾಗಲ್ಲ, ಕಷ್ಟ ಅನಿಸುತ್ತೆ ಅಂದರೆ ನೀವು ಈ ಜಾಗದಿಂದ ಬನ್ನಿ. ನಂಗೆ ಸಿಕ್ಕರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಗೂಗಲ್ ಮ್ಯಾಪ್ಸ್ ಲೊಕೇಶನು. ಇಲ್ಲದಿದ್ದರೆ ಆ ಕಡೆಯಿಂದ ನಾನು ಬಂದಲ್ಲ ಆ ಕಡೆ ಲೊಕೇಶನ್ನ ಹಾಕ್ತೀನಿ. ಸೊ ಇಲ್ಲಿ ರೀಚ್ ಆಗಿದ್ದೀವಿ ಈ ಒಂದು ಮಸೀದಿ ಹತ್ರ. ಸೊ ಇಲ್ಲಿ ನೋಡಿ, ಒಂದು ಸಣ್ಣ ಆರ್ಟಿಫಿಷಿಯಲ್ ಕೆರೆ ಇದೆ. ಆರ್ಟಿಫಿಷಿಯಲ್ ಕೆರೆ ಅಲ್ಲ, ನ್ಯಾಚುರಲ್ ಕೆರೆನೇ ಇದು. ಇಟ್ಸ್ ನಾಟ್ ಮ್ಯಾನ್ ಮೇಡ್. ಸೊ ಈ ಒಂದು ಸಣ್ಣ ಕೆರೆ ಪಕ್ಕದಲ್ಲೇ ಆ ಕಡೆ
ಮಸೀದಿ ಇರೋದು. ಎರಡು ಏನು ರಿಲಿಜನ್ನ ಒಂದು ಸೇಕ್ರೆಡ್ ಪ್ಲೇಸಸ್ಸು ಇಲ್ಲಿದೆ. ಅಲ್ಲಿ ಆ ಮಸೀದಿ ಹಿಂದೆ ವಿನಾಯಕ ಸ್ವಾಮಿ ಟೆಂಪಲ್ ಇದೆ. ಸೊ ಅದೇ ನೋಡಿ ಟಾಪ್. ಅಲ್ಲೇ ನಾನು ಹೋಗಿದ್ದು, ಅಲ್ಲಿ ಟಾಪಲ್ಲಿ. ಅದಕ್ಕಿಂತ ಮೇಲೆ ಗೊತ್ತಿಲ್ಲ ಹೋಗೋಕ್ಕಾಗುತ್ತಾ ಅಂತ, ಬಟ್ ಅಲ್ಲಿ ತನಕ ಹೋಗಿದ್ದೆ. ಅಲ್ಲಿಂದನೇ ನಾನು ತೆಳಗೆ ಆ ವ್ಯೂ ನಿಮಗೆ ತೋರಿಸಿದ್ದು. ಸೊ ಇದೇ ಮಸೀದಿ. Here is what God has given is Diksha. Diksha will be having more wisdom, Diksha. More knowledge. Then he was here. ಹಾಂ, ಮಸೀದಿ ಹೆಸರು ಏನಣ್ಣ? Dargah is Hazrat Sayyid Pacha Shah. ಕಷ್ಟವಾಗಿದೆ ಹೇಳದೆ, ಮತ್ತೆ ಹೇಳಿ. Dargah is Hazrat Sayyid Pacha. ನನಗೆ ಹೇಳಕ್ಕೆ ಬರಲ್ಲ ಅದು. ಓಕೆ ಓಕೆ. अजमेर का दरगाह है ना. ಹಾಂ, हजरत सैयद पाशा ಶಹಾದ್ರಿ. ಅದು ಉರ್ದಲ್ಲಿ ಬರ್ದೈತೆ. ಇದು ಉರ್ದುವಲ್ಲಿ ಬರ್ದಿದ್ದಾರೆ. ದೀಕ್ಷೆ ಆದ್ಮೇಲೆ ಎಲ್ಲ ಕಡೆ ಹೋಗ್ಬೋದು. ಸೊ ಇವಾಗ ನಾನು ಇಲ್ಲಿಂದ ಹೊರಡ್ತೀನಿ, ತೆಳಗೆ ಇಳಿಬೇಕಾಗುತ್ತೆ. ಮಳೆನೂ ಬರೋ ಥರ ಇದೆ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಮತ್ತೆ ಆಲ್ಮೋಸ್ಟ್ ತೆಳಗೆ ಇಳಿದ್ಬಿಟ್ಟಿದ್ದೀನಿ. ಸೊ ಟ್ರೆಕ್ಕು ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ ಆಫ್ ರೋಡಿಂಗ್ ದಾರಿ ಅಂತ ಹೇಳಿ. ಇಲ್ಲಿ ನೋಡಿ, ಈ ಥರ ದಾರಿಯಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಬರೋಕ್ಕಾಗುತ್ತಾ? ಇಷ್ಟು ಸ್ಟೀಪಾಗಿದೆ. ಮತ್ತು ಮಧ್ಯದಲ್ಲಿ ಈ ಥರ ಕ್ರ್ಯಾಕ್ಸ್ ಬೇರೆ. ಸೊ ಬರೀ ಈ ಟ್ರ್ಯಾಕ್ಟರು ಆ ಥರ ಒಂದು ಜೀಪ್ಗಳು ಮಾತ್ರ ಬರೋಕ್ಕಾಗುತ್ತೆ ಈ ಕಡೆ. ಬೈಕರ್ಸ್ ಎಲ್ಲ ಹೇಗೆ ಬರೋಕ್ಕಾಗುತ್ತೆ? ಒಬ್ಬರು ಬೈಕರ್ಸ್ ನಾನು ನೋಡಿಲ್ಲ ಅಲ್ಲಿ ತನಕ ಮೇಲೆ. ಸೊ ಇಲ್ಲಿ ತೆಳಗಿನ್ನ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ತನಕ ಒಂದು ಮಟ್ಟಕ್ಕೆ ಚೆನ್ನಾಗಿದೆ. ನಾನು ಅವಾಗೆ ಬಂದು ಸೇಫ್ ಇಲ್ಲ ಜಾಗ ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ಹೋದ್ನಲ್ಲ, ಅದೇ ಲಾಸ್ಟು ಬೈಕ್ನ ನೋಡಿದ್ದು ನಾನು. ಸೊ ಹೋಗ್ತಾ ಇದ್ದೀನಿ ಇವಾಗ ಟೀ ಅಂಗಡಿ ಕಡೆ. ರಾಯಲ್ ಟೀ ಶಾಪ್ ಅಂತ ಇತ್ತಲ್ಲ ಅದು. ಸೊ ಹೋಗೋಣ. ಗೊತ್ತಿಲ್ಲ ನಂಗೆ ಟೈಮ್ ಇರುತ್ತಾ ಆ ಕಡೆ. ನಾನು ಹೇಳಿದ್ನಲ್ಲ ಆ ಕಡೆ ಹೋಗಿ ಇನ್ನೊಂದು ಎಂಟ್ರೆನ್ಸ್ ನೋಡೋಣ ಅಂತೇಳಿ. ಯಾಕಂದರೆ ಆಲ್ರೆಡಿ ಮೋಡ ಕವಿದಿದೆ, ಮಳೆ ಬರೋ ಥರ ಅನ್ನಿಸ್ತಾ ಇದೆ. ಸೊ ಮತ್ತು ರಾಯಲ್ ಟೀ ಇಂಡಿಯಾ ಹತ್ರ ವಾಪಸ್ ಬಂದಿದ್ದೀನಿ. ಸೊ ಇವಾಗ ನಾನು ಆ ಜಾಗ ಇದೆ ಅಲ್ವಾ, ಲೈಕ್ ಇನ್ನೊಂದು ಎಂಟ್ರೆನ್ಸು, ಅಲ್ಲಿಗೆ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಆ ಜಾಗ ಸಿಕ್ಕರೆ ಆ ಜಾಗನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆ ಜಾಗನ ನೀವು ಫಾಲೋ ಮಾಡಿಕೊಂಡು ಹೋಗ್ಬೋದು. ಸೊ ಇವಾಗ ಹೊಡ್ತೀನಿ. ಆಲ್ರೆಡಿ 5:15 ಆಗ್ತಾಯಿದೆ ಟೈಮು. ಸೊ ಮೇ ಬಿ ಒಳ್ಳೆ ಸನ್ಸೆಟ್ ಸಿಕ್ಕರೆ ನೋಡ್ತೀನಿ ಅಲ್ಲಿ ಸನ್ಸೆಟ್ ವಿಡಿಯೋ ಮಾಡೋಕ್ಕೆ. ಸೊ ಲೆಟ್ಸ್ ಗೋ ಗೈಸ್. Bad boy sound, and this a bad boy sound.
ಸ್ವಲ್ಪ ಆಫ್ ರೋಡ್ ಮಾಡಿಕೊಂಡು ಈ ಕಡೆ ಬಂದರೆ ನಾನು ಹೇಳಿದ್ನಲ್ಲ ಈ ಜಾಗ ಸಿಗುತ್ತೆ. ಇಲ್ಲಿ ನೀವು ಗಾಡಿನ ನೀವು ಬೆಟ್ಟದ ಮೇಲೆ ತೊಗೊಂಡು ಹೋಗ್ಬಿಡ್ಬೋದು. ಅಂದರೆ ಒಂದು ಸಣ್ಣ ಬೆಟ್ಟ ಇದೆ ಆ ಬೆಟ್ಟದ ಪಕ್ಕದಲ್ಲಿ. ಸೊ ಇಲ್ಲಿ ನಮ್ಮ ಗಾಡಿನ ಮೇಲೆ ತನಕ ತೊಗೊಂಡು ಹೋಗ್ಬೋದು ನಾವು. ಸೊ ನೋಡಿ, ಸೊ ದಿಸ್ ಇಸ್ ದ ಪ್ಲೇಸ್. ಸೊ ಆ ಕಡೆ ಎಲ್ಲ ನೀವು ನೋಡಿದ್ರೆ ಫುಲ್ಲು ಗಾಡಿಗಳು ನಿಲ್ಲಿಸಿರ್ತಾರೆ. ಇವಾಗ ತೊಗೊಂಡು ಹೋಗಿ ಎಲ್ಲ ಬಿಟ್ಟಿದ್ದಾರೆ ಜಾಗನ. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಸ್ಪೇಸ್ ಇದೆ ನೋಡಿ. ಸೊ ನೀವು ಇಲ್ಲಿ ಬಂಡೆ ಮೇಲೇ ಬಿಟ್ಬಿಟ್ಟು ಹೋಗ್ಬೋದು. ತುಂಬ ಜನ ಬಂಡೆ ಮೇಲೆ ಬಿಟ್ಬಿಟ್ಟು ಹೋಗಿದ್ರು, ಆದರೆ ಇವಾಗ ಟೈಮ್ ಆಗಿದೆ ಅಲ್ಲ, ಅದರಿಂದ ತುಂಬ ಜನ ಇಲ್ಲ ಇಲ್ಲಿ. ಸೊ ಈ ಕಡೆಯಿಂದ ನಡ್ಕೊಂಡು ಅಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದೆ ಅಲ್ಲ, ಆ ಸ್ಟೆಪ್ಸ್ ಹತ್ಕೊಂಡು ಹಂಗೆ ಫಸ್ಟು ಸಿಗೋದೇ ನಮಗೆ ದರ್ಗಾ. ಈ ಸ್ಟೆಪ್ಸ್ ಹತ್ಕೊಂಡು ಹೋದಾಗ ನಾನು ಅಂದ್ಕೊಂಡೆ ಮ್ಯಾಪ್ಸ್ ರಿವ್ಯೂವಲ್ಲಿ ನೋಡಬೇಕಾದ್ರೆಲ್ಲ ಫಸ್ಟು ದರ್ಗಾ ಸಿಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರಲ್ಲ, ಎಲ್ಲಪ್ಪ ದರ್ಗಾನೇ ಸಿಕ್ಕಿಲ್ಲ, ಫಸ್ಟು ನಮಗೆ ಹನುಮಾನ್ ಟೆಂಪಲ್ ಸಿಗ್ತಾಯಿದೆ ಅಂತ ಹೇಳಿಬಿಟ್ಟು. ಆದರೆ ಅದು ನಾವು ಬೇರೆ ಕಡೆಯಿಂದ ಹೋಗಿದ್ದು. ಮೇನ್ ರೋಡಿಂದ ಜಸ್ಟ್ ಒಂದು ಲೆಫ್ಟ್ ತೊಗೊಂಡು ಹೋಗಿಬಿಟ್ವಿ ಆ ಕಡೆಯಿಂದ, ಆ HP ಪೆಟ್ರೋಲ್ ಪಂಪಿಂದ. ಅಲ್ಲಿಗೆ ಹೋಗ್ಬಾರ್ದು, ನಾವು ದೊಬಾಸ್ಪೇಟೆಯಿಂದ ಒಳಗೆ ಬಂದು ಸ್ವಲ್ಪ ಆಫ್ ರೋಡಿಂಗ್ ಮಾಡ್ಕೊಂಡು ಬಂದರೆ ಇಲ್ಲಿ ಆಫ್ ರೋಡಿಂಗ್ ಕೂಡ ಆಫ್ ರೋಡ್ ಥರ ಇಲ್ಲ, ಚೆನ್ನಾಗಿದೆ ಸಾಫಾಗಿ. ಸೊ ಒಳಗೆ ಬಂದರೆ ಪೂರ್ತಿ ಇಷ್ಟು ನೋಡಿ, ಇಷ್ಟು ಜಾಗ ಇದೆ ಪಾರ್ಕಿಂಗ್ ಮಾಡೋಕ್ಕೆ. ನಿಮ್ಮ ಕಾರು, ಬೈಕು, ಆಟೋ, ಟೆಂಪೋ ಎಲ್ಲನೂ ಪಾರ್ಕ್ ಮಾಡಿಬಿಟ್ಟು ನೀವು ಇಲ್ಲಿಂದ ನಡ್ಕೊಂಡು ಮತ್ತು ಇಲ್ಲಿ ಸ್ಟೆಪ್ಸ್ ಕೊಡ್ತಿದ್ದಾರೆ ಪೂರ್ತಿ ಬಂಡೆಯಲ್ಲೇ. ಆರಾಮಾಗಿ ಸ್ಟೆಪ್ಸಲ್ಲಿ ನಡ್ಕೊಂಡು ಹೋಗ್ಬೋದು, ವಯಸ್ಸಾದವ್ರು ಕೂಡ, ಮಕ್ಕಳು. ಸೊ ಅಲ್ಲಿ ನಾವು ಆ ಟಾಪ್ನ ರೀಚ್ ಆದ್ವಿ ಆವಾಗಲೇ ಅಲ್ಲಿದ್ದಿದ್ದು. ಸೊ ಈ ಒಂದು ಲೊಕೇಶನ್ನ ನಿಮಗೆ ಇದರಲ್ಲಿ ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಇಲ್ಲಿ ನ್ಯಾವಿಗೇಷನ್ನಲ್ಲಿ ಏನಿದೆ, ಈ ಬೈಕ್ ಅಂತ ಹಾಕಬೇಡಿ, ಕಾರ್ ಅಂತ ಹಾಕ್ಕೊಂಡು ಬನ್ನಿ. ಬೈಕ್ ಅಂತ ಹೇಳಿದ್ರೆ ಯಾವುದ್ಯಾವುದೋ ಜಾಗನ ತೋರಿಸ್ಬಿಡುತ್ತೆ ನಿಮಗೆ. ಸೊ ನ್ಯಾವಿಗೇಷನ್ನಲ್ಲಿ ನೀವು ಕಾರ್ ಅಂತ ಹಾಕ್ಕೊಂಡು ಬನ್ನಿ, ಓಕೆನಾ? ಸೊ ಇವಾಗ ನಾವು ಬೆಂಗಳೂರಿಗೆ ಹೊರಡೋಣ. ಟೈಮ್ ಆಯಿತು, ಇವಾಗ ಟೈಮ್ ಆಲ್ರೆಡಿ 6:15 ಆಗ್ತಾಯಿದೆ. ಸೊ ಇವಾಗ ಬೆಂಗಳೂರಿಗೆ ಹೊರಡ್ತೀನಿ. ಸೊ ಫ್ರೀ ಟೈಮ್ ಇದ್ದಾಗ ನೀವು ನಿಮ್ಮ ಫ್ಯಾಮ್ಲೀಸ್, ಫ್ರೆಂಡ್ಸು ಅಥವಾ ನಿಮ್ಮ ಒಂದು ಕಪಲ್ಸ್, ನೀವೇನಾದರೂ ನಿಮಗೇನಾದರೂ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಇದ್ದರೆ ಅವ್ರನ್ನ ಕರ್ಕೊಂಡು ಈ ಒಂದು ಒಳ್ಳೆ ಜಾಗಕ್ಕೆ ಬಂದು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ಬೋದು. ಸೊ ಟ್ರೆಕ್ಕಿಂಗು ಒಳ್ಳೆ ಪ್ಲೇಸು. ಅಂದರೆ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನೀವು ಆ ಕಡೆ ಜಾಗದಿಂದ ಬಂದು ಅರ್ಲಿ ಮಾರ್ನಿಂಗಲ್ಲಿ ಮಾಡ್ಕೊಳ್ಳಿ, ಸಾಯಂಕಾಲ ಮೇಲೆ ಆ ಕಡೆ ಬರಬೇಡಿ. ನೀವೇನಾದರೂ ಬೆಳಗ್ಗೆ ಅಥವಾ ಸಾಯಂಕಾಲ ಎರಡೂ ಟೈಮಲ್ಲಿ ಬರಬೇಕಂದ್ರೆ ಈ ಕಡೆ ಜಾಗದಿಂದ ನೀವು ಬರ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ, ನಿಯರ್ ಬೈ ಬೆಂಗಳೂರು. ಸೊ ಅಷ್ಟು ಕ್ರೌಡೆಡ್ ಆಗಿ ಕೂಡ ಇಲ್ಲ, ಯಾಕಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಸನ್ಸೆಟ್ ನೋಡ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ. ಇವಾಗ ಸನ್ಸೆಟ್ ಎಲ್ಲ ನೋಡಾಯಿತು. ಸೊ ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.